ಗುರೂಜಿ ಇನ್ನು ಕುಂಭ ರಾಶಿ ಯಾವ ವೆಬ್ಸೈಟ್ ನೋಡಿದ್ರು ಯಾವ ಯೂಟ್ಯೂಬ್ ಚಾನಲ್ ನೋಡಿದ್ರು ಈ ಕುಂಭ ರಾಶಿಯದ್ದೇ ಸುದ್ದಿ. ಇಲ್ಲಿವರೆಗೂ ಕೂಡ ಸಾಡೆ ಸಾತಿಯ ಕಾಟ ಇತ್ತು, ಇನ್ಮೇಲೆ ಕಾಟ ಇರಲ್ಲ. ಆ ಶನಿ ಜನ್ಮ ಶನಿಯ ಪ್ರಭಾವ ಏನಿದೆ ತಗ್ಗುತ್ತೆ ಅಂತ. ಏನೆಲ್ಲ ಆಗುತ್ತೆ ಗುರೂಜಿ ಕುಂಭ ರಾಶಿಗೆ? ಸಾಮಾನ್ಯವಾಗಿ ಕುಂಭರಾಶಿ ಜನ್ಮ ರಾಶಿಯಿಂದ ಪಕ್ಕದ ರಾಶಿಗೂ ಹೋಗ್ತಾ ಇದೆ. ಸೊ ಇದರಿಂದ ಏನು ಬದಲಾವಣೆ ಅನ್ನುವಂಥದ್ದು ಒಂದು ಲೆಕ್ಕಾಚಾರ. ಮತ್ತು ಗುರು ಬದಲಾವಣೆ ಆಗ್ತಾ ಇದೆ. ನಾನು ಆಗಲೇ ಏನು ಹೇಳಿದೆ, 5ನೇ ಮನೆಯಲ್ಲಿದ್ದರೇನು ಗುರುಬಲ ಬರುತ್ತೆ ಅಂತ ಹೇಳಿದೆ. ಹೌದು, ನಿಜಕ್ಕೂ ಮೇ ತಿಂಗಳಿಂದ ಒಳ್ಳೆ ದಿನಗಳನ್ನು ನೋಡಬಹುದು ಅನ್ನೋಂಥದ್ದಿದೆ. ಆದರೆ ನೀವು ಯಾರಾದರೂ ನನಗೆ ಸಡೆ ಸೆಟ್ಟು ಮುಗ್ದೋಯ್ತಪ್ಪ, ಶನಿ ಬಿಟ್ಟೋಯ್ತು ಅಂತ ನೀವು ಅಂದ್ಕೊಂಡಿದ್ರೆ ಖಂಡಿತ ಆ ಥರ ಅಂದ್ಕೋಬೇಡಿ. ಯಾಕಂತ ಹೇಳಿದ್ರೆ ನಿಮ್ಮ ರಾಶಿ ಪಕ್ಕಕ್ಕೆ ಹೋಗಿದ್ದಾನೆ, ಆ ಫಲಗಳು ಕಡಿಮೆ ಆಗುತ್ತೆ, ತೊಂದರೆಗಳು. ಸೊ ಸಾಮಾನ್ಯವಾಗಿ ಕೆಲಸ ಕಾರ್ಯಗಳು ಲೇಟ್ ಆಗೋದು ಇವೆಲ್ಲ ಸಹಜವಾಗಿರುತ್ತೆ, ಅದರಲ್ಲೇನು ಇದೇನು ತೊಂದರೆ ಇಲ್ಲ. ಆದರೆ ದೊಡ್ಡ ಮಟ್ಟಿಗೆ ತೊಂದರೆಗಳೇನಾಗ್ತಾ ಇದೆ, ಸೊ ಕೆಲವೊಂದೆಲ್ಲ ಈ ಮಾನ ಹಾನಿ ಆಗುವಂಥದ್ದು, ದೊಡ್ಡ ಮಟ್ಟಿಗೆ ಇನ್ವೆಸ್ಟ್ಮೆಂಟ್ ಮಾಡಿದ್ದು ಲಾಸ್ ಮಾಡ್ಕೊಳ್ಳುವಂಥದ್ದು, ಅಂದರೆ ಭಾರಿ ಹೊಡೆತಗಳು ಏನಿರುತ್ತೆ ಅದು ಕಡಿಮೆ ಆಗುತ್ತೆ. ಎಷ್ಟೋ ಜನ ನಾನು ಪ್ರಾರಂಭದಲ್ಲಿ ಹೇಳಿದೆ ನೋಡಿ, ಜನ್ಮ ಶನಿ ಬರ್ತಾ ಇದ್ದಾನೆ, ಮಕ್ಕಳಿಗೆ ಗಾಡಿ ಕೊಡಬೇಡಿ ಅಂತ. ಇವತ್ತು ಎಷ್ಟೋ ಜನ ಅವತ್ತು ಹೇಳಿದ್ರು ಗುರುಗಳೇ, ನೋಡಿ ಮಗ ಎಕ್ಸಾಮ್ ಟೈಮಲ್ಲೇ ಕಾಲ್ಗೆ ಏಟ್ ಮಾಡ್ಕೊಂಬಿಟ್ಟ, ಸೊ ಮಗ ತೀರೋಗ್ಬಿಟ್ಟ, ಆಕ್ಸಿಡೆಂಟ್ ಹೋದ, ಯಜಮಾನ್ರಿಗೆ ಹಿಂಗಾಯಿತು. ನಾನು ಎಷ್ಟೋ ನೋಡ್ಬಿಟ್ಟಿದ್ದೀನಿ ಈ ಥರ ಸಮಸ್ಯೆ. ಜನ್ಮ ಶನಿ ಬಂದಾಗ ನಾನು ಅದೇ ಹೇಳ್ತಾ ಇರ್ತೀನಿ ಯಾವಾಗ್ಲೂ, ಜನ್ಮ ಶನಿ ಇದ್ದಾಗ ಜನ್ಮ ಗುರು ಇದ್ದಾಗ ದುಃಖವನ್ನು ಅನುಭವಿಸ್ತಾರೆ, ಜನ್ಮ ಶನಿ ಇದ್ದಾಗ ತಗ್ಗಿ ಬಗ್ಗಿ ಹೋಗಬೇಕು ಅನ್ನೋವಂಥದ್ದು. ಆ ರೀತಿ ಸಮಸ್ಯೆಗಳು ಎದುರಾಗುತ್ತೆ ಅಂತ ಹೇಳಿದ್ದೆ. ಅಂಥ ಸಮಸ್ಯೆ ಕಡಿಮೆ ಆಗುತ್ತೆ. ಮಾರ್ಚು 29ನೇ ತಾರೀಕಿಂದ ಉತ್ತಮವಾದಂಥ ಫಲಗಳನ್ನು ನಿರೀಕ್ಷೆ ಮಾಡಬಹುದು. ಪಂಚಮ ಇದಕ್ಕೆ ಗುರು ಬಂದಾಗ ಅವಾಗೂ ಸಹ ಕೆಲಸ ಕಾರ್ಯಗಳಲ್ಲಿ ಮೇ ತಿಂಗಳಲ್ಲಿ ಆರ್ಥಿಕ ಸ್ಥಿತಿ ಸಾಕಷ್ಟು ಸುಧಾರಿಸುವಂಥದ್ದಿರುತ್ತೆ. ಮತ್ತು ಅದರ ಜೊತೆಗೆ ಧಾರ್ಮಿಕ ಕಾರ್ಯಕ್ರಮಗಳಿಗೂ ಹೆಚ್ಚು ನೇತೃತ್ವವನ್ನು ವಹಿಸುವಂಥದ್ದಿರುತ್ತೆ. ಮತ್ತು ದಾಂಪತ್ಯ ಜೀವನದಲ್ಲಿ ನೆಮ್ಮದಿಯ ವಾತಾವರಣ. ಈಗ ಸಾಮಾನ್ಯವಾಗಿ ಗಂಡ ಹೆಂಡತಿ ಜಗಳ ಆಡ್ಬಿಟ್ಟಿರ್ತಾರೆ, ಕಿತ್ತಾಡಿ ದೂರ ಆಗಿಬಿಟ್ಟಿರ್ತಾರೆ, ಕೋರ್ಟು ಕಚೇರಿವರೆಗೂ ಹೋಗ್ಬಿಟ್ಟಿರುತ್ತೆ. ಅಂಥದ್ದು ಇತ್ಯರ್ಥ ಆಗುವಂಥ ಸಾಧ್ಯತೆ ಇರುತ್ತೆ. ಮತ್ತು ವ್ಯಾಪಾರದಲ್ಲಿ ಲಾಭ ಹೆಚ್ಚಳವನ್ನು ನಿರೀಕ್ಷೆಯನ್ನು ಮಾಡ್ಬೋದು. ಕುಟುಂಬದಲ್ಲಿ ಸಂತೋಷದ ವಾತಾವರಣವನ್ನು ನೋಡಬಹುದು. ಮತ್ತು ಧಾರ್ಮಿಕ ಕಾರ್ಯಕ್ರಮ ವಿಚಾರಗಳಿಗೆ ಸಂಬಂಧಪಟ್ಟಂಥದ್ದು ಆಸಕ್ತಿ ಹೆಚ್ಚಾಗುತ್ತೆ. ಮತ್ತು ಕೆಲಸ ಕಾರ್ಯಗಳಲ್ಲಿ ಅಭಿವೃದ್ಧಿ, ಆರೋಗ್ಯನೂ ಯಾವುದೇ ರೀತಿಯಾದಂಥ ತೊಂದರೆಗಳು ಇಲ್ಲ ಅನ್ನುವಂಥದ್ದನ್ನು ಈ ಕುಂಭರಾಶಿಯವರದ್ದು ವಿಚಾರದಲ್ಲಿ ನೋಡಬಹುದು. ಇನ್ನು ಆದಷ್ಟು ಪರಿಹಾರ ಅಂತ ಬಂದಾಗ ಒಂದು ಸಾಧ್ಯವಾದಷ್ಟು ಬೆಳ್ಳಿಯಲ್ಲಿ ರಸಮಣಿಯನ್ನು, ಅಂದರೆ ಒಂದು ಮರ್ಕ್ಯುರಿ ಬಾಲ್ಸ್ ಅಂತ ಬರುತ್ತೆ, ಅದನ್ನು ಸ್ವಲ್ಪ ಹಾಕ್ಕೊಳ್ಳಿ. ಯಾಕಂದರೆ ಈ ಡಾಲರ್ ಮಾಡಿಸಿನೋ ಅಥವಾ ಒಂದು ದಾರದಲ್ಲಿ ಏನಾದರೂ ಸೊಂಟಕ್ಕೆ ಕಟ್ಕೊಳ್ಳುವಂಥದ್ದು, ಕೈಗೆ ಕಟ್ಕೊಳ್ಳುವಂಥದ್ದು ಮಾಡಿದ್ರೇನು ಸ್ವಲ್ಪ ದೃಷ್ಟಿ ಅವಾಯ್ಡ್ ಆಗುತ್ತೆ. ಮತ್ತು ಶನಿಯ ಪ್ರಭಾವ ಏನು ಈಗ ಕಡಿಮೆ ಆಗಿದೆ, ಇನ್ನಷ್ಟು ತಗ್ಗುವಂಥದ್ದು ಇರುತ್ತೆ. ಸೊ ಇದು ಮಾಡ್ಕೊಳ್ಳೋದ್ರಿಂದ ಪರಿಹಾರ ನಿಮಗೆ ಉತ್ತಮವಾದಂಥ ಅಭಿವೃದ್ಧಿಯನ್ನು ಕಾಣಲಿಕ್ಕೆ ಸಾಧ್ಯ ಆಗುತ್ತೆ.